ನಮಸ್ಕಾರ ಸ್ನೇಹಿತರೆ, ಮಾತೃಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ನೋಡ್ತಾ ಇರೋರು ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ವಿಡಿಯೋ ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಮತ್ತಷ್ಟು ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇವತ್ತು ನಿಮಗೆಲ್ಲ ಒಂದು ಅತ್ಯುತ್ತಮವಾದ ಆರೋಗ್ಯವನ್ನು ಕೊಡುವಂತಹ ಒಂದು ರೆಸಿಪಿಯನ್ನು ನಿಮಗೆ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಅದೇನಪ್ಪ ಅಂತಂದರೆ, ಮನೆಯಲ್ಲಿ ಪ್ರತಿಯೊಬ್ಬರು ಪ್ರತಿನಿತ್ಯ ಬಳಸುವಂತಹ ಒಂದು ಪದಾರ್ಥ, ಅದೇ ಹುಣಸೆ ಹಣ್ಣು. ಸೊ ಈ ಹುಣಸೆ ಹಣ್ಣನ್ನು ಬಳಸ್ಕೊಂಡು ನಾವು ಅದರ ಬೀಜವನ್ನು ನಾವು ಬಿಸಾಕ್ತಾ ಇರ್ತೀವಿ ಅಲ್ವಾ. ತುಂಬ ಜನ ಹುರ್ಕೊಂಡು ತಿಂತಾರೆ. ಆದರೂ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಜನ ಇದನ್ನು ಬಳಸ್ತಾ ಇದ್ದಾರೆ. ಆದರೆ ಇದರ ಆರೋಗ್ಯ ಲಾಭಗಳು ತುಂಬ ಇದ್ದಾವೆ ಸ್ನೇಹಿತರೆ. ಈಗ ನಾನು ನಿಮಗೆ ಈ ಒಂದು ರೆಸಿಪಿನ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಇನ್ನು ಮುಂದೆ ಬಿಸಾಕಬೇಡಿ. ಎಲ್ಲನೂ ಬಂದಂತಹ ಹುಣಸೆ ಬೀಜಗಳನ್ನ ಜೋಡಿಸಿಟ್ಕೊಳ್ಳಿ. ಹೀಗೆ ಒಣದಾಗಿ, ಅಂದರೆ ಯಾವುದೇ ಎಣ್ಣೆ ತುಪ್ಪ ಏನೂ ಹಾಕದೇನೆ ದಪ್ಪವಾದ ಬಾಣಲೆನಲ್ಲಿ ಒಂದು 10 ನಿಮಿಷ ಅದನ್ನು ಹುರ್ಕೊಳ್ಳಿ. ಅದನ್ನು ಹುರ್ಕೊಂಡು ನೋಡಿ, ಅದು ಸಿಡಿಯೋಕ್ಕೆ ಶುರುವಾಗುತ್ತೆ. ಆವಾಗಲೇ ಬಣ್ಣ ಬದಲಾಗತ್ತೆ, ಅದು ಸಿಡಿಯೋದಕ್ಕೆ ಶುರುವಾಗುತ್ತೆ, ಅಂದರೆ ಸಿಪ್ಪೆ ಹೊಡೆಯೋಕ್ಕೆ ಶುರುವಾಗುತ್ತೆ. ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕು. ಈ ಹುಣಸೆ ಬೀಜ, ನಮಗೆ ಹುಣಸೆ ಹಣ್ಣಲ್ಲಿ ಎಷ್ಟೆಲ್ಲ ಆರೋಗ್ಯ ಲಾಭಗಳಿದ್ದಾವೆ, ಅದೇ ಥರ ನಮಗೆ ಹುಣಸೆ ಬೀಜದಲ್ಲೂ ಸಿಗುತ್ತೆ ಮತ್ತು ಎಲೆಗಳಲ್ಲೂ ಸಿಗುತ್ತೆ. ನಾವೆಲ್ಲ ಹುಣಸೆ ಚಿಗುರನ್ನು ಸಹ ನಾವು ಬಳಸ್ತೇವೆ. ತುಂಬ ಜನ ಇವತ್ತಿಗೂ ಬಳಸ್ತಾರೆ, ಆದರೆ ಸಿಗೋದು ಕಷ್ಟ ಅಂತ ಹೇಳ್ತಾರೆ. ಬಟ್ ಸಿಗುತ್ತೆ ನಮಗೆಲ್ಲ, ನಾವು ಇವತ್ತಿಗೂ ಬಳಸ್ತೀವಿ. ಇದರಲ್ಲಿ ತುಂಬ ಪೋಷಕಾಂಶಗಳಿರುತ್ತೆ ಮತ್ತು ನಮಗೆ ರಂಜಕನೂ ಸಿಗುತ್ತೆ. ಇದರಲ್ಲಿ ತುಂಬ ಒಳ್ಳೆಯ ಆಹಾರ ಅಂತ ಹೇಳ್ಬೋದು ಇದು. ಅದರಲ್ಲೂ ನಮಗೆ ಈ ಜಾಯಿಂಟ್ಗಳಲ್ಲಿ ಬರ್ತಕ್ಕಂತಹ ಒಂದು ನೋವನ್ನು ಮತ್ತು ನಮಗೆ ಉರಿಯೂತನ್ನು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಮತ್ತು ನಮ್ಮ ಕರಳಿಗೆ ಸಂಬಂಧಪಟ್ಟಂತೆ ತುಂಬ ಆರೋಗ್ಯವನ್ನು ಕೊಡುವಂತಹ ಒಂದು ಅದ್ಭುತವಾದಂತಹ ಒಂದು ನ್ಯಾಚುರಲ್ ಆಗಿ ಬರುವಂತಹ ಒಂದು ಔಷಧಿ ಅಂತ ಹೇಳ್ಬಹುದು. ಇದನ್ನು ನೋಡಿ, ಹುರಿದು ಆರಿಟ್ಟು ಎಲ್ಲ ತಣ್ಣಗಾಗಿದೆ ನೋಡಿ, ಸಿಪ್ಪೆ ಎಲ್ಲ ಹಿಂಗೆ ಅಂತಿದ್ದಂಗೆ ಬರ್ತಾ ಇದೆ. ಈಗೆಲ್ಲನೂ ಇದನ್ನು ಬಿಡಿಸಿಟ್ಕೊಳ್ತೀನಿ. ಸೊ ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ನೋಡೋಣ. ನೋಡಿ, ಬೇಕಾದಷ್ಟು ರೀತಿಯಲ್ಲಿ ನಾವು ಇದನ್ನು ಬಳಸ್ಕೊಳ್ಬಹುದು. ಮೊದಲು ನಮಗೆ ಇದನ್ನು ಹಲ್ಲಿನ ಪುಡಿ ಸಹ ಇದರಿಂದನೇ ಮಾಡ್ತಾಯಿದ್ರು. ಇದಕ್ಕೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ, ಹಲ್ಲು ಸಹ ತುಂಬ ಗಟ್ಟಿಯಾಗಿರುತ್ತೆ ಇದು. ಹಾಗಾಗಿ ಹಲ್ಲಿನ ಪುಡಿ ಸಹ ಇದನ್ನು ಈ ಒಂದು ಬೀಜದಿಂದ ಮಾಡ್ಕೊಳ್ಬಹುದು. ಅದಲ್ಲದೆ ಈ ಕರಳಿಗೆ ಅಂತ ಹೇಳಿದೆ ಅಲ್ವಾ, ಕರಳಿನ ಒಳಗಡೆ ಈ ಬ್ಯಾಕ್ಟೀರಿಯಾಗಳು ಬೆಳೀತಾನೇ ಇರುತ್ತೆ. ಸೊ ಆ ಬ್ಯಾಕ್ಟೀರಿಯಾಗಳನ್ನ ಸಹ ಕೊಲ್ಲೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಜೊತೆಗೆ ನಮಗೆ ಅಲ್ಸರ್ಸನ್ನ ಕೂಡ ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಈ ಒಂದು ಬೀಜಕ್ಕಿದೆ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಎಲ್ಲ ಬಿಡಿಸ್ಬಿಟ್ಟು ನಾನು ಕುಟ್ಟಾಣಿಯಲ್ಲಿ ಒಂದು 2 ನಿಮಿಷ ಇದನ್ನು ಜಜ್ಜಿಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ಪುಡಿ ಆಗಲಿ, ಒಂದು 2-3 ಪೀಸ್ ಆಗಲಿ ಇದು. ಅಂದರೆ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಬ್ಲೇಡ್ಗಳು ಏನೂ ಆಗದೇ ಇರಲಿ ಅನ್ನೋ ಒಂದು ಕಾರಣದಿಂದ ನೋಡಿ, ಈ ಥರ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತರಿ ಆಗಿರಬೇಕು, ಅಂದರೆ ಚಟ್ನಿ ಪುಡಿಗೆ ನಾವು ಎಷ್ಟು ಮಾಡ್ಕೊಳ್ತೀವಲ್ಲ ಫುಲ್ಲು, ಆ ಥರ ನಾವು ಇದನ್ನು ಮಾಡ್ಕೊಳ್ಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಪೂರ್ತಿ ಸಣ್ಣ ಅಲ್ಲ, ಪೂರ್ತಿ ದಪ್ಪ ಅಲ್ಲ, ತರಿಯಾಗಿರಬೇಕಿದು. ಸೊ ಈ ಥರ ಮಾಡಿಕೊಂಡು ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಇದೇ ಕಪ್ಪಿನ ಅಳತೆ ಅಷ್ಟು, ಅಂದರೆ ಹುಣಸೆ ಬೀಜ ಯಾವ ಕಪ್ಪಿಂದ ತೊಗೊಳ್ತೀವಿ ಅದೇ ಕಪ್ಪಿನಷ್ಟು ನಾನು ಒಣ ಕೊಬ್ಬರಿ ತೊಗೊಳ್ತಾ ಇದ್ದೀನಿ. ತುರಿದ್ಬಿಟ್ಟು ಇದನ್ನು ಕೂಡ ಅಷ್ಟೇ ಒಣದಾಗಿ ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು, ಸ್ವಲ್ಪ ಬಣ್ಣ ಬದಲಾಗೋವರೆಗೂ. ಇದರಿಂದ ಹಲವಾರು ರೆಸಿಪಿಗಳನ್ನ ಮಾಡ್ಬೋದು ಸ್ನೇಹಿತರೆ. ನಾನು ದೋಸೆನೂ ಮಾಡ್ತೀನಿ, ಮತ್ತು ಇನ್ನೂ ಕೆಲವೊಂದು ಹೇಳಿದ್ನಲ್ಲ, ಹಲ್ಲಿನ ಪುಡಿ ಆಗಿರಬಹುದು, ಮತ್ತು ಒಂಥರ ಗೊಜ್ಜಿನ ಥರ ಪುಡಿ ಮಾಡಿಟ್ಕೊಂಡು ಮಾಡೋದಾಗಿರ್ಬೋದು. ಸುಮಾರು ರೆಸಿಪಿಗಳನ್ನ ನಾವು ಮಾಡಬಹುದು. ಬಟ್ ಈ ಥರ ಚಟ್ನಿ ಪುಡಿ ಮಾಡಿದಾಗ ಏನಾಗುತ್ತೆ, ನಮಗೆ ಎಮರ್ಜೆನ್ಸಿ ನಮಗೆ ಏನೂ ಸಿಕ್ಕಿಲ್ಲ ಅಂತಂದಾಗ ಕೂಡ ನಾವು ಇದನ್ನು ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದಲ್ಲದೆ ನಾವು ವಾರದಲ್ಲಿ 2-3 ದಿವಸ ನಾವು ತಿಂತಾ ಬಂದಾಗ ನಮಗೆ ಹೆಲ್ತಲ್ಲಿ ಬದಲಾವಣೆ ಗೊತ್ತಾಗುತ್ತೆ. ಇಲ್ಲಿ ನಾನು 1 ಚಮಚದಷ್ಟು ಧನಿಯಾ, 1 ಚಮಚದಷ್ಟು ಜೀರಿಗೆ ಮತ್ತು 1 ಚಿಟಿಕೆಯಷ್ಟು ಇಂಗನ್ನ ಹಾಕ್ಬಿಟ್ಟು ಒಣದಾಗಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಆವಾಗಲೇ ನಿಮಗೆ ವಾಸನೆ ಗೊತ್ತಾಗುತ್ತೆ. ಆ ವಾಸನೆ ಬಂದರೆ ಸಾಕು, ಅದನ್ನು ತಕ್ಕೊಳ್ಬೇಕು. ಬೇರೆಯಾಗಿ ಹಾಕ್ಕೊಳ್ಳೋದೇನು ಬೇಕಿಲ್ಲ, ಕೊಬ್ಬರಿ ಜೊತೆಗೇ ಅದನ್ನು ಹಾಕ್ಕೊಂಡ್ರೆ ಆಗತ್ತೆ. ಈಗ ಇದಕ್ಕೆ ಮತ್ತೆ ನಾವು
ಒಂದಿಷ್ಟು 2 ಹುಣಸೆ ದಳ ಹಾಕ್ಕೊಳ್ಬೇಕು. ಯಾಕಂದರೆ ಇದು ಟೇಸ್ಟ್ಗೋಸ್ಕರ ಹಾಕ್ಕೊಳ್ತಾ ಇರೋದು. ಇದು ಹಾಕಿಲ್ಲ ಅಂದರೆ ರುಚಿ ಬರೋದೇ ಇಲ್ಲ. ನೀವು ಯಾವುದೇ ಚಟ್ನಿ ಪುಡಿಗಳಿಗೂ ಇದನ್ನು ಅಷ್ಟೇ ಡ್ರೈ ಆಗಿ ಹುರ್ಕೊಳ್ಬೇಕು. ಡ್ರೈ ಆಗಿ ಹುರ್ಕೊಳ್ಳೋದ್ರಿಂದ ಚಟ್ನಿ ಪುಡಿಗಳಿಗೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಒಂದು ಕಡೆ ಹಾಗೆ ಕೆಲವೊಬ್ರು ಮಾಡಿದ್ದು ನೀವು ನೋಡ್ತಾ ಇರ್ತೀರಾ, ಹಾಗೆ ಎಲೆ ಹಾಗೆ ಸಿಗ್ತಾ ಇರುತ್ತೆ, ಆ ಥರ ಸಿಗೋದಿಲ್ಲ. ಅದಕ್ಕೆ ಅದನ್ನು ಹುರ್ಕೊಳ್ಬೇಕು. ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ತಾ, ಅಂದರೆ ನಾನು ಪಿಂಕ್ ಸಾಲ್ಟ್ ಬಳಸ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಡಿದ್ದೀನಿ, ಅದು ಕಮ್ಮಿ ಇರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ಹಿಡಿಯಷ್ಟು ಕರಿಬೇವನ್ನು ತೊಳೆದ್ಬಿಟ್ಟು ಅದನ್ನು ಕೂಡ ಡ್ರೈ ಆಗಿ ಹುರ್ಕೊಳ್ತಾ ಇದ್ದೀನಿ. ಇದು ಅಷ್ಟೇ ನಮಗೆ ತುಂಬ ಅಂದರೆ ತುಂಬ ಆರೋಗ್ಯ ಕೊಡುತ್ತೆ. ಕರಿಬೇವಿನ ಚಟ್ನಿ ಪುಡಿ ಕೂಡ ಎಲ್ಲರೂ ಮಾಡ್ತಾ ಇರ್ತೀರ. ಸೊ ಇದೇ ಮೆಥಡಲ್ಲಿ ನಾವು ಕರಿಬೇವನ್ನು ಕೂಡ ಹಾಗೆ ಹುರ್ಕೊಂಡು ಸೇಮ್ ಐಟಮ್ಸ್, ಅದಕ್ಕೆ ಬೇರೆ ಬೇರೆ ಎಲ್ಲ ಐಟಮ್ಸ್ ಬೇಕಿಲ್ಲ. ಈಗೇನು ಇಲ್ಲಿ ಐಟಮ್ಸ್ ಹಾಕ್ತಾಯಿದ್ದೀವಿ, ಇದೇ ಐಟಮ್ಸ್ ಜೊತೆಗೆ ನಾವು ಕರಿಬೇವನ್ನು ಹೆಚ್ಚಾಗಿ ತೊಗೊಂಡು ಮಾಡಿಕೊಂಡ್ರೆ ಆಯಿತು. ನಮ್ಗೆ ತುಂಬ ಒಳ್ಳೆಯ ಆರೋಗ್ಯವನ್ನು ಕೊಡುವಂತಹ ಒಂದು ಚಟ್ನಿ ಪುಡಿಗಳಿವು. ಇದಕ್ಕೆ ಒಂದು 50ರಿಂದ 100 ಗ್ರಾಮಷ್ಟು ನಾನು ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನೀವು ಯಾವ ಮೆಣ್ಸಿಕಾಯಿ ಬಳಸ್ತೀರೋ ಅದ್ರ ಮೇಲೆ ಖಾರ ಡಿಪೆಂಡ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೊಳ್ಬಹುದು. ಇದಕ್ಕೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ, ಇಲ್ಲ ಅಂದರೆ ಅದು ಮೆಣಸಿನ್ಕಾಯಿ ಬಣ್ಣ ಬರೋದಿಲ್ಲ ಪುಡಿ ಮಾಡಿದಾಗ, ಅದಕ್ಕೋಸ್ಕರ ಹಾಕ್ಕೊಳ್ಬೇಕು. ಮತ್ತು ಅದು ಹುರಿಯುವಾಗಲೂ ಕೂಡ ಅದು ಚೆನ್ನಾಗಿ ಹುರಿಯೋದಕ್ಕೆ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ಬೇಕು. ಇದನ್ನು ಅಷ್ಟೇ ಚೆನ್ನಾಗಿ ಗರಿಯನ್ನಾಗಿ ಹುರ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೊಂಬಿಟ್ಟೆ ನಾನೀಗ. ತರಿಯಾಗಿ ಆಗಿದೆ. ಈಗ ಇದಕ್ಕೆ ಹುರಿದಿಟ್ಟಂತಹ ಕೊಬ್ಬರಿ, ಜೀರಿಗೆ, ಧನಿಯಾ, ಇಂಗು, ಕರಿಬೇವು, ಬೆಲ್ಲ, ಉಪ್ಪು ಏನು ಹಾಕಿಟ್ಟಿದ್ದೆ ಅದೆಲ್ಲ ಸೇರಿಸ್ಬಿಟ್ಟು ಇದಕ್ಕೆ ಹಾಕಿ ಒಂದೇ ಸರ್ತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ಒಂದು ವೇಳೆ ಈ ಥರ ಸಪ್ರೇಟಾಗಿ ಮಾಡೋದು ಬೇಡ ಅಂತಂದರೂ ಕೂಡ ನೀವು ಪುಡಿ ಮಾಡಿಟ್ಟಂತಹ ಜಾರಿಗೆನೇ ಹಾಕ್ಕೊಳ್ಬಹುದು. ನಾನು ಚೆನ್ನಾಗಿ ಸಣ್ಣ ಆಗಲಿ ಅನ್ನೋ ಕಾರಣಕ್ಕೆ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ 1-2 ಸರ್ತಿ ತಿರುಗಿಸಿದ್ರೆ ಇಷ್ಟ ಆಗತ್ತೆ. ಈಗ ಇದನ್ನು ಆ ಪುಡಿ ಏನು ಮಾಡಿದ್ದೆ ಹುಣಸೆ ಬೀಜದ ಪುಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೊಂದು 2 ರೌಂಡು ಚೆನ್ನಾಗಿ ಮಿಕ್ಸ್ ಆಗಿ ಈ ಖಾರ ಪುಡಿ ಏನಿತ್ತು ಎಲ್ಲಿ ಕಾಣಿಸ್ತಾ ಇದೆ ನೋಡಿ ತರಿಯಾಗಿರೋದು ಅದೆಲ್ಲ ಸಂಪೂರ್ಣ ಸಣ್ಣ ಆಗೋವರೆಗೂ ಅದನ್ನು ರುಬ್ಕೊಳ್ಬೇಕು. ನೋಡಿ ಇಷ್ಟ ಆದರೆ ಸಾಕು. ಚಟ್ನಿ ಪುಡಿಗೆ ಇಷ್ಟು ಇರಲೇಬೇಕು, ಇಲ್ಲ ನಮಗೆ ಫುಲ್ಲು ಸಣ್ಣ ಬೇಕು ನಮಗೆ ಅಂತ ವಯಸ್ಸಾಗ್ತಾ ಇದೆ, ನಮಗೆ ಹಲ್ಲಿನ ಸಮಸ್ಯೆ ಇದೆ ಅಂತ ಅನ್ನೋರು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸಣ್ಣ ಮಾಡ್ಕೊಳ್ಬಹುದು ಸ್ನೇಹಿತರೆ. ಆರೋಗ್ಯಕರವಾದಂತಹ ಚಟ್ನಿ ಪುಡಿ ರೆಡಿ ಆಗಿದೆ. ಅದಕ್ಕೊಂದು ಸ್ವಲ್ಪ ಸ್ಮೆಲ್ಲು ಮತ್ತು ಟೇಸ್ಟ್ಗೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಯಾಕಂದರೆ ಇದು ಆರ್ತಾ ಎಣ್ಣೆ ಹೀರ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರ 1-2 ದೊಡ್ಡ ಚಮಚದಷ್ಟು ನಾನು ಎಣ್ಣೆ ತಗೊಳ್ತಾ ಇದ್ದೀನಿ. ಇದಕ್ಕೆ ಬಂದ್ಬಿಟ್ಟು ನೀವು ಶೇಂಗಾ ಎಣ್ಣೆ ಮತ್ತು ಒಣ ಕೊಬ್ಬರಿ ಎಣ್ಣೆ ಬಳಸಬೇಡಿ, ಅದು ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಅದನ್ನು ಬಿಟ್ಟು ಮಿಕ್ಕಿದ ಯಾವ್ದು ಎಣ್ಣೆ ಬೇಕಾದರೂ ಹಾಕ್ಕೊಳ್ಬಹುದು. ಇದಕ್ಕೆ ಸಾಸಿವೆ, ಜೀರಿಗೆ, ಇಂಗು, ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಒಂದು ವೇಳೆ ನಿಮಗೆ ಖಾರ ಇನ್ನಷ್ಟು ಬೇಕು, ಖಾರ ಇಲ್ಲ ಅಂತ ಅನ್ನೋದಾದರೆ ಈ ಕಾದ ಎಣ್ಣೆನಲ್ಲೇ ನೀವು ಇನ್ನೊಂದು 2 ಚಮಚ ಖಾರ ಪುಡಿ ಹಾಕ್ಕೊಳ್ಬಹುದು. ನಾನಿಲ್ಲಿ ಹಾಕಿರೋ ಖಾರ ಕರೆಕ್ಟಾಗಿದೆ, ಆದ್ದರಿಂದ ನಾನು ಎಕ್ಸ್ಟ್ರಾ ಹಾಕೋತಾ ಇಲ್ಲ. ಕುಟ್ಟಿರುವಂತಹ ಪುಡಿನ ಇದಕ್ಕೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಗ್ಗರಣೆ ಹಾಕೋದ್ರಿಂದ ಒಂದು ರುಚಿ ಒಂದೇ ಕೊಡೋದಲ್ಲ, ಮತ್ತು ನಿಮಗೆ ತಣ್ಣಗಾದ್ಮೇಲೆ ಅದ್ರ ಬಣ್ಣ ಬದಲಾಗುತ್ತೆ ನಮ್ಮ ಮೆಣಸಿನ್ಕಾಯ್ದು. ಸೊ ಅದು ನಿಮಗೆ ಆರದ್ಮೇಲೆ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಬಿಟ್ಟು ನಾವು ಬಾಟ್ಲಿಗೆ ತುಂಬುವಾಗ ನಿಮಗೆ ಅವಲೇ ಬಣ್ಣ ಚೇಂಜ್ ಆಗಿರೋದು ಗೊತ್ತಾಗುತ್ತೆ ಸ್ನೇಹಿತರೆ. ತಿನ್ನೋದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಮತ್ತು ನಾವು ಇದಕ್ಕೆ ಬೇರೆ ಎಕ್ಸ್ಟ್ರಾ ಏನು ಹಾಕ್ಕೊಳ್ದೇನೆ ಹಾಗೆ ನೇರವಾಗಿ ನಾವು ಅನ್ನದಲ್ಲಿ ಕಲಿಸ್ಕೊಂಡು ನಾವು ತಿನ್ಬೋದು ಸ್ನೇಹಿತರೆ. ಇದು ತುಂಬ ಒಳ್ಳೆಯದು. ವಾರದಲ್ಲಿ 2ರಿಂದ 3 ಬಾರಿ ಯಾವುದೇ ಹೆಲ್ತ್ ಇಶ್ಯೂಸ್ ಇದ್ದರೂ ಕೂಡ ಯಾವುದೇ ಭಯ ಇಲ್ಲದೆ ಅನ್ನದ ಜೊತೆ ಆರಾಮಾಗಿ ತಿನ್ನಬಹುದು ಸ್ನೇಹಿತರೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮುಂಬರುವ ದಿನಗಳಲ್ಲಿ ಇದರಿಂದ ಮತ್ತಷ್ಟು ರೆಸಿಪಿಗಳನ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಎಲ್ಲರ ಸಹಕಾರ ತುಂಬ ಮುಖ್ಯ ಸ್ನೇಹಿತರೆ. ಈಗ ನೋಡಿ ತಣ್ಣಗಾಗಿದೆ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ದಯವಿಟ್ಟು ಗಾಜಿನ ಬಾಟ್ಲಲ್ಲಿ ನೀವು ಬಳಸಿ, ಅಥವಾ ಸ್ಟೀಲಿನ ಬಾಟ್ಲಲ್ಲಿ ನೀವು ಡಬ್ಬಗಳಲ್ಲಿ ಹಾಕಿಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆರೋಗ್ಯಕ್ಕೆ ಆದಷ್ಟು ನಾವು ಒತ್ತು ಕೊಡಬೇಕಾಗತ್ತೆ. ಇವತ್ತು ನಾವೆಷ್ಟೇ ಕೋಟಿ ಸಂಪಾದಿಸಿದ್ರೂ ಆರೋಗ್ಯ ಕಳ್ಕೊಂಡ್ರೆ ಆ ಕೋಟಿ ನಮ್ಮ ದೇಹನ ಉಳಿಸಲ್ಲ ಸ್ನೇಹಿತರೆ. ಅದಕ್ಕೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳ್ತಾರೆ, ಆದರೆ ಆ ಕೈಯಲ್ಲಿ ಅನ್ನೋದು ನಮ್ಮ ಆಹಾರನೇ ಹೊರತು ಬೇರೆ ಇನ್ಯಾವುದ್ರಲ್ಲೂ ಇಲ್ಲ ಸ್ನೇಹಿತರೆ. ಸೊ ಫುಡ್ಸ್ ದಟ್ ಹಾರ್ಮ್, ಫುಡ್ಸ್ ದಟ್ ಹೀಲ್ ಅಂತ. ಸೊ ಆಹಾರದಿಂದನೇ ನಮಗೆ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಆಹಾರದಿಂದನೇ ನಮಗೆ ಗುಣ ಅಂತ ಅನ್ನೋದಿರುತ್ತೆ. ಇನ್ನು ಮುಂದೆ ಅಜ್ಜಿಯರ ರೆಸಿಪಿಗಳನ್ನ ತಪ್ಪದೇನೆ ನಿಮ್ಮ
ಒಂದು ನಿತ್ಯ ಜೀವನದಲ್ಲಿ ಮತ್ತೆ ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡಿ ಆರೋಗ್ಯದಿಂದ ಇರಿ ಅಂತ ಹೇಳ್ತಾ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಇಷ್ಟ ಆಗಿದ್ರೆ ಹಂಚ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.